ಬೆಂಗಳೂರಿನಲ್ಲಿ ಮಳೆಯಿಂದ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿರಂತರವಾದ ಮಳೆಯಾಯಿತು. ಮಳೆಯಿಂದಾಗಿ ಕೆಲವು ಕಡೆ ತೊಂದರೆ ಆಯಿತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರ ಸಿಟಿ ರೌಂಡ್ಸ್ ಇದೆ. ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ಕೆಲವು ಕಡೆ ಎಲ್ಲ ಬಡಾವಣೆಗಳಿಗೆ ನೀರು ನುಗ್ಗಿತ್ತು, ಮನೆಗಳಿಗೆ ನೀರು ನುಗ್ಗಿತ್ತು. ಅಂಥ ಪ್ರದೇಶಗಳಿಗೆ ಮುಖ್ಯಮಂತ್ರಿಗಳು ಖುದ್ದು ಭೇಟಿ ಕೊಟ್ಟು ಏನು ಪ್ರಾಬ್ಲಮ್ ಆಗಿದೆ, ಹೇಗೆ ಅದನ್ನು ಸರಿಪಡಿಸ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇರೋದು ತಾವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಕೆಲವು ಬೇರೆ ಬೇರೆ ಏರಿಯಾಗಳು, ತಗ್ಗು ಪ್ರದೇಶಗಳು ಅಂತ ಏನಿತ್ತು ಅಲ್ಲಿ ಕೆಲವು ಕಡೆ ಇನ್ನೂ BBMP ವತಿಯಿಂದ ಕೆಲವು ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅದಾಗಲಿಲ್ಲ ಅಂದರೆ ಮಾನ್ಸೂನ್ಗೆ ರೆಡಿ ಆಗೋಕ್ಕಾಗಲ್ಲ, ಇವ್ರ ಕೈಲಿ ಆಗಲ್ಲ. ಹಾಗಾಗಿನೇ ಈಗ ಅವರು ಎಲ್ಲ ಕಡೆ ಭೇಟಿ ಕೊಡ್ತಾ ಇರೋದು. ಒಂಥರದಲ್ಲಿ ಒಳ್ಳೆಯದೇ. ಒಂದು ಮಳೆ ಎರಡು ಮಳೆಗೆ ತೊಂದರೆ ಆಗಿರುವಂತಹ ಪ್ರದೇಶಗಳಲ್ಲಿ ಮುಂಗಾರು ಶುರು ಆಗಿಬಿಟ್ರೆ ಏನು ಗತಿ? ಅಷ್ಟರ ಒಳಗಾಗಿ ಏನಾದರೂ ತಾತ್ಕಾಲಿಕವಾಗಿ ಪರಿಹಾರ ಮಾಡ್ಬೋದಾ? ಅದನ್ನೆಲ್ಲ ಮುಖ್ಯಮಂತ್ರಿಗಳು ಗಮನಿಸ್ತಾ ಇದ್ದಾರೆ. ಹಾಗಾಗಿನೇ ಬೆಂಗಳೂರಿನಲ್ಲಿ ಇವತ್ತು ಅವ್ರದ್ದು ಸಿಟಿ ರೌಂಡ್ಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಥ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. DK ಶಿವಕುಮಾರ್ ಮೊನ್ನೆ ಒಂದು ಕಡೆ ಕೆಲವು ಪ್ರದೇಶಗಳಿಗೆ ನಿನ್ನೆ ಭೇಟಿ ಕೊಟ್ಟಿದ್ದರು, ಯಲಹಂಕ ಕಡೆ. ಇವತ್ತು ಇವರು ಹೋಗಿರೋದು ನಾಯಂಡಹಳ್ಳಿ, ಮೈಸೂರು ರೋಡು, ಅಲ್ಲಿಂದ ಅವರು ಕೊನೆಗೆ ಸಾರಕ್ಕಿ ಲೇಔಟ್ ಅಲ್ಲಿ ತನಕನೂ ಹೋಗ್ತಾರಂತೆ. ಕಾಮಗಾರಿಗಳೆಲ್ಲವೂ ಕೂಡ ತ್ವರಿತಗತಿಯಲ್ಲಿ ನಡಿಬೇಕು, ಬೇಗ ಆಗಬೇಕು. ಇಲ್ಲಾಂದರೆ ಕಷ್ಟ. ಇನ್ನೊಂದು ವಾರದೊಳಗಡೆ ಮುಂಗಾರು ರಾಜ್ಯ ಪ್ರವೇಶ ಮಾಡಿಬಿಡುತ್ತೆ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಮುಖ್ಯಮಂತ್ರಿಗಳು ಬಂದು ಹೋದರೂ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದರೆ, ಹಾಗಾಗಬಾರ್ದು ಅಂತಂದರೆ ಎಲ್ಲವೂ ಕೂಡ ಈಗ ತುಷಾರ್ ಗಿರಿನಾಥ್ ಅವರೇ ಎಲ್ಲ ಕಡೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. BBMP ವಿಶೇಷ ಆಯುಕ್ತರು ಇವತ್ತು ಹೆಚ್ಚು ಕಡಿಮೆ ಮಧ್ಯಾಹ್ನದ ತನಕನೂ ಕೂಡ ಮುಖ್ಯಮಂತ್ರಿಗಳ ಸಿಟಿ ರೌಂಡ್ಸ್ ಇದ್ದೇ ಇರುತ್ತೆ. ಏನು ಸಮಸ್ಯೆಗಳೇನು ಅಂತ ತಿಳ್ಕೊಬೇಕಲ್ಲ. ಮೊದಲು ವಿಧಾನಸೌಧದಲ್ಲಿ ಕೂತ್ಕೊಂಡು ತಿಳ್ಕೊಳ್ಳೋದು ಬೇರೆ, ಸ್ಥಳಕ್ಕೆ ಬಂದು ಮಾಹಿತಿಯನ್ನು ಕಲೆ ಹಾಕೋದು ಬೇರೆ. ಹಾಗಾಗಿ ಇವತ್ತು ಸಿಟಿ ರೌಂಡ್ಸನ್ನು ಮುಖ್ಯಮಂತ್ರಿಗಳು ಕೈಗೊಂಡಿರೋದನ್ನು ಗಮನಿಸ್ತಾ ಇದ್ದೀರಾ. ಬಹುತೇಕ ಕೆಲವು ಮಳೆ ಪೀಡಿತ ಪ್ರದೇಶಗಳು ಅಥವಾ ಮಳೆಯಿಂದ ಹಾನಿಯಾಗಿರೋ ಪ್ರದೇಶಗಳು, ನಾಯಂಡಹಳ್ಳಿ ಹತ್ರ ಯಾವಾಗ ಮಳೆ ಬಂದರೂ ಕೂಡ ಆ ಕೆಳಗಡೆ ಮೋರಿ ಬ್ಲಾಕ್ ಆಗ್ತಾ ಇತ್ತು, ಅದಕ್ಕೊಂದು ಪರಿಹಾರ ಕಂಡುಹಿಡ್ಕೊಂಡ್ರು. ಹಾಗೆ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಹೋಗ್ತಾ ಇದ್ದಾರೆ. ಹೋಗಿ ಮಳೆಯಿಂದ ಎಲ್ಲೆಲ್ಲಿ ಅನಾಹುತಗಳಾಗ್ತಾ ಇದೆ, ಪ್ರಮುಖವಾಗಿ ರಾಜಕಾಲುವೆಗಳನ್ನು ಸುಸ್ಥಿತಿಯಲ್ಲಿ ಇಡದೆ ಹೋದರೆ ಈ ಪರಿಸ್ಥಿತಿ ಇದ್ದೇ ಇರುತ್ತೆ. ರಾಜಕಾಲುವೆಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕು, ನೀರು ಸರಾಗವಾಗಿ ಹರ್ಕೊಂಡು ಹೋಗಬೇಕು. ಅಷ್ಟು ಮಾಡಲಿಲ್ಲ ಅಂತಂದರೆ ಮಾತ್ರ ತುಂಬ ಸಮಸ್ಯೆ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳು ತ್ವರಿತವಾಗಿ ಕೆಲವು ಕಾಮಗಾರಿಗಳಾಗೋದಕ್ಕೆ ಆದೇಶ ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ಇನ್ನೊಂದು ವಾರದಲ್ಲಿ. ಈಗ ಯಾವುದೋ ಒಂದು ಇಂಡಿವಿಜುವಲ್ ಮನೆಗೆ ನೀರು ನುಗ್ತು ಅನ್ನೋದಕ್ಕಿಂತ ಆ ಪ್ರದೇಶದಲ್ಲಿ ನೀರು ಬರದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಳೋದು, ಅದಕ್ಕೆ ಸಂಬಂಧಪಟ್ಟಂತೆಲ್ಲ ಕ್ರಮಗಳು ತಗೋಬೇಕಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ, ಉಪಮುಖ್ಯಮಂತ್ರಿಗಳು. ಹಾಗಾಗಿ ಅವರು ಕೂಡ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ಕೆಲವು ಅಧಿಕಾರಿಗಳು ಆ್ಯಸ್ ಯೂಶುವಲ್ BBMP ಅಧಿಕಾರಿಗಳು, BBMP ಕಮಿಷನರ್ ಎಲ್ಲ ಬಂದಿದ್ದಾರೆ. ಗಾಳಿ ಆಂಜನೇಯ ದೇಗುಲದ ಬಳಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಚೀಫ್ ಇಂಜಿನಿಯರ್ಗೆ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಇಲ್ಲದೇ ಇದ್ದರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಇವತ್ತು.